ಗಂಡನ ಮನೆಯವರ ಕಿರುಕುಳಕ್ಕೆ ವಿವಾಹಿತೆ ಚಿಕಿತ್ಸೆ ಫಲಕಾರಿಯಾಗದೆ ಬಲಿಯಾಗಿರುವ ಘಟನೆ ಶುಕ್ರವಾರ ಬೆಳಗಾವಿಯ ಬೆಮ್ಸ್ ಆಸ್ಪತ್ರೆಯಲ್ಲಿ ನಡೆದಿದೆ. ನಸ್ತಹೀನ್ ದೇಸಾಯಿ 25 ವರ್ಷ ಎಂಬ ಯುವತಿ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದು, ಗಂಡನ ಮನೆತನದವರೇ ಕಿರುಕುಳ ನೀಡಿ ಕೊಲೆ ಮಾಡಿದ್ದಾರೆಂದು ಮಹಿಳೆಯ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಮೃತ ಮಹಿಳೆಯು 4 ವರ್ಷಗಳ ಹಿಂದೆ ಮಹಾರಾಷ್ಟ್ರದ ಚಂದಗಢ ಮೂಲದ ರೆಹಾನ್ ನೇಸ್ರಿಕರ್ 27 ವರ್ಷ ಎಂಬಾತನೊಂದಿಗೆ ವಿವಾಹವಾಗಿದ್ದರು. ಮದುವೆಯಾದ ದಿನದಿಂದಲೇ ಮಾನಸಿಕ ಹಿಂಸೆ ನೀಡಲಾಗುತ್ತಿತ್ತು. ಕಳೆದ 4 ವರ್ಷಗಳಿಂದ ನಿರಂತರವಾಗಿ ಕಿರುಕುಳ ನೀಡುತ್ತಿದ್ದರು ಎಂದು ಕುಟುಂಬಸ್ಥರು ದೂರಿದ್ದಾರೆ. शादी होकर तो 4 बरस हुआ था, 4 बरस ही टॉर्चर कर रहा था उन्हें। बाद में हमारी बेटी अपने चाचा को फोन लगाती थी, ने तुम्हें आने वाले क्या, मैं मेरे बाद में आने वाले कर को बोलती थी। बाद में उसे 1-2 बार टाइट करे थे। टाइट करने में बाद में छोरी का सिम तोड़ा, फोन काट लिया। फोन भी न था उसके खने क्या भी। 4 ವರ್ಷ ಆತ್ರಿ. ಆಕೆ ಅತ್ತಿನೂ ಭಾಳ ಕೆಟ್ಟ ಬೈತಿಡ್ರಿ. ಆಕಿ ಜಗಳ ಮಾಡ್ತಿರ್ರಿ, ನನಗೆ ಬೈಬ್ಯಾಡ್ರಿ, ನಮ್ಮ ತಾಯಿ ಅಪ್ಪ ನಮಗೆ ಬೈದಲ್ಲ ಅಂತ ಜಗಳ ಮಾಡ್ತಿರ್ರಿ. ನನಗೆ ಕೆಟ್ಟ ಬೈಬ್ಯಾಡ್ರಿ ಅಂತ ಜಗಳ ಮಾಡ್ತಿರಿ. ಇವು ಬರೇ ಬೆಲ್ಟಲ್ಲೇ ಬಡಿದು, ಕೈಲೇ ಬಡಿದು, ಏನು ಸಿಕ್ತೈತೆ ಅದರಲ್ಲೇ ಬಡಿದು. ಯಾಕೆ ಹೊಡಿತಿ, ನಿನಗೆ ನನ್ನ ಸತ್ರ ನನ್ನ ಮಗಳು ಸಿಗಂಗಿಲ್ಲ, ನಿನಗೆ ಮತ್ತೊಬ್ಬ ಹೆಂಡತಿ ಸಿಗ್ತೈತಿ ಅದು ಅಂದ್ರೆ ನಮ್ಮ ಹಿಂಬಾಲಿ ಒಟ್ಟ ಈಗ 8 ದಿವಸ ಆತ್ರಿ ಮಗ ಹೇಳ್ರಿ ಆರಾಮಿಲ್ಲ ಅಂತ. ಹುಡುಗಿ ಆರಾಮಿಲ್ಲ ಅಂತ ಹೇಳಲ್ಲ ತೋರಸ್ ಹೇಳ್ರಿ. ಅವ್ರ ಲಾಸ್ಟ್ ಮೂಮೆಂಟ್ಗೆ ಬಂದಾಗ ಅವಾಗ ತೋರಿಸಿ ಹುಡುಗಿ ಹೇಳ್ರಿ, ನನಗೆ ರೊಕ್ಕ ಕೊಡ್ರಿ, ನೀವು ಏನಾರ ತರಿಸ್ತೀರಿ ಅಂದ್ರೆ ನಾವು ತರಿಸ್ತೇವ್ರಿ, ನಮ್ಮ ಕಡೆ ರೊಕ್ಕ ಆಯ್ತಂದ್ರೆ ಮಗಳು ಹೇಳಿದ್ರು. ಆಕಿ ಏನು ಹೇಳಿರಿ, ನಾ ಸಾಯ್ತೆ, ನನಗೆ ನೀ ಯಾಕೆ ಸಾಯ್ತಿ, ಹಿಮ್ಮತ್ತ ಇದನ್ನು ಮಾಡ, ನೀ ಯಾಕೆ ನಾ ಎಲ್ಲಾರು ಇದ್ದೇವೆ, ನಾ ಜಪಾನ್ ಮಾಡ್ತೀನಿ ನಿನಗೆ ತಕೊಂಡ್ರೆ ನಾ ಬರಂಗಿಲ್ಲ ಯವ್ವ ಅಂದಲ್ರಿ. ಆಕಿ ಕೈ ಮುಗಿತ್ರಿ. ಮಗು ಒಂದು ಐತ್ರಿ, ಆ ಮಗುಗೆ ಜಪಾನ್ ಮಾಡಂತ ಹೇಳ್ಯಾರ ನನಗೆ. ಮಗುನ್ ತಕೊಂಡ್ ನೀ ಜಪಾನ್ ಮಾಡ್ರಿ, ಅದನ್ನ ಹುಡುಗಿ ಬಾಡ ಇದನ್ನ ಅದಾಳ್ರಿ. ಅದಕ್ಕಾಗಿ ಅವ್ರ ಹುಡುಗಿ ಹಿಂಬಾಲೆ ನೆಗ್ಯಾನಿ ಅತ್ತಿ ಹೊಟ್ಟಿ ಊಟನೂ ಕೊಟ್ಟಾರ್ರಿ ಹುಡುಗಿಗೆ. ನಾ ಸೇಬು ಅಂತ ತಿಂದ್ರೆ ಗುಡುಗಿ ತಕೊಂಡೇನ್ರಿ ಅಂದ್ರಿ. ಯವ್ವ ನಿನಗೆ ಕೂಸು ಹೆಂಗೆ ಜಪಾನ್ ಮಾಡ್ತೇನೆ ನಡಿ ಅಂದ್ಕೂಡೆ ನಾ ಬರಂಗಿಲ್ಲ ಯವ್ವ. ಅವ್ರ ಮಾವ ಏನು ನಾಟಕ ಹತ್ತೀರಿ ನೀವು, ತಿಂಗಳ ಒಮ್ಮೆ ಅಂದ್ರಿ. ಅತ್ತಿ ಏನು ಸಸಿ ತಿರ್ದೆಲ್ಲ ಮಗರ್ ತಿರ್ದೆ ಅಂದ್ರೆ ಅವ ನಾವು ಹಡದ ನಾವು ಜಪಾನ್ ಮಾಡಿ ನಾವು ಕರ್ಕೊಂಡು ಹೋಗ್ತೇನೆ, ನಾ ಕಳ್ಸಂಗಿಲ್ಲ ಅಂದ್ರಿ. ಅವ್ರ ಹುಡುಗಿಗೆ ನಮಗೆ ಜಪಾನ್ ಮಾಡಂದ್ರಿ. ಬರೇ ಬೆಲ್ಟ್ಲೇ ಹೊಡಿತೀರಿ. ಆಕೆ ಅತ್ತಿನೂ ಬಾ ಕೆಟ್ಟ ಬೈತೀರಿ. ಅವು ಹುಡುಗಿ ನಮ್ಮ ಮಗಳ್ರಿ ಆರಾಮಿಲ್ಲದ್ದು ಕೆಲಸ ಮಾಡ್ಬೇಕ್ರಿ. ಆಕಿ ಕೆಲಸ ಮಾಡಿ ಹುಡುಗಿ ತಕೊಂಡು ಹೋಗಿ ಮಕ್ಕೋಬೇಕ್ರಿ. ಒಟ್ಟೆ ಕೆಲಸ ಮಾಡ್ತೀರಿ. ಆಕಿ ತಂಗಿನ ಮಗಳಿಗೆ ಮಾಡ್ಕೊಂಡ್ ಬರ್ತೀರಿ. ಆಕಿಗೆ ಫಿರ್ತಿಲಿ ನೋಡೋದು ರೀ, ಈಕಿಗೆ ಕೆಟ್ಟಿಲ್ಲಿ ನೋಡೋದು ರೀ. ಊಟ ನೀರು ಕೊಡದೆ ಹಿಂಸೆ ನೀಡಲಾಗುತ್ತಿತ್ತು. ಅನಾರೋಗ್ಯವಾಗಿದ್ದರೂ ಆಸ್ಪತ್ರೆಗೆ ಕರೆದೊಯ್ಯದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಈ ಎಲ್ಲ ಮಾನಸಿಕ ಹಾಗೂ ದೈಹಿಕ ಹಿಂಸೆ ಪರಿಣಾಮವೇ ಮಗಳ ಸಾವಿಗೆ ಕಾರಣ ಎಂದು ಕುಟುಂಬಸ್ಥರು ಕಣ್ಣೀರು ಇಡುತ್ತಿದ್ದಾರೆ. ನಮ್ಮ ಮಗಳಿಗೆ ಆಗಿರುವ ಅನ್ಯಾಯ ಮತ್ಯಾರಿಗೂ ಆಗಬಾರದು ಎಂದು ಆಗ್ರಹಿಸಿದ್ದಾರೆ. ಘಟನೆಯ ಬಳಿಕ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯ ಎದುರು 2 ಕುಟುಂಬಗಳ ನಡುವೆ ಗಲಾಟೆ ನಡೆದಿದೆ. ಬಳಿಕ ಬೆಳಗಾವಿಯ ಜಿಲ್ಲಾಸ್ಪತ್ರೆಯ ಒಪಿಡಿಯಲ್ಲಿರುವ ವಾಗ್ವಾದ ಉಂಟಾಗಿ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಯಿತು. ಈ ಘಟನೆ ಎಪಿಎಂಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಆಕೆಗೆ ಒಟ್ಟು ತಿಂಗಳಾದ್ರೆ ಆರಾಮರ ಹಾಕಿಲ್ರಿ. ಆದರೂ ಏನೈತೆ ನಮಗೇನು ತಿಳಿಸಿಲ್ರಿ. ಅವ್ರು ಗಂಡನ ಮನೆಯವ್ರು ಏನು ಒಂದು ಮಾತು ತಿಳಿಸಲ್ರಿ. ಆಕೆ ಕಡೆ ಏನು ಮಾತಾಡಬೇಕಾರೆ ಆಕಿನ ಒಂದು ಮೊಬೈಲು ಇಲ್ಲ. ಆಕೆ ಕಡೆ ಮಾತಾಡೋ ಒಂದು ಮೊಬೈಲ್ ಏನೂ ಇಲ್ಲ, ಕಸ್ಕೊಂಡಾನ್ರಿ ನೀವು. ಆಕೆಗೆ ಫಿಸಿಕಲಿ ಒಳಗಿಂದ ಫುಲ್ ಟಾರ್ಚರ್ ಕೊಟ್ಟಾನ್ರಿ. ಹಿಂದಾಗ ಏನಾಕಿದೆ 15 ದಿನ ಬಿಟ್ಟ ಏನೋ ಜ್ವರ ಬಂದಿದ್ದಲ್ರಿ, ನಾರ್ಮಲ್ ಜ್ವರ ಬಂದಿದ್ದ, ತೋರಿಸ್ಕೊಂಬಂದೆ ಅಂತ ಹೇಳಿದ್ರಿ. ಹಿಂದಾಗ ತೋರಿಸ್ಕೊಂಬಂದ್ಗಳೇ ಕಿವಿಗೆ ರಗದ್ ಬರತ್ತಂತ ಅಂತೀರಿ. ರಗದ್ ಬಂದಿದ್ದು ಏನೂ ಆಗತ್ತೆ ಅಂತ ಹೇಳಿ ಅದು ಮಾಡ್ಕೊಂಬಂದಂತ್ರಿ. ಅದು ಆದ್ಗಳೇ ನಾವು ಏನಿದ್ದು ಬುಧವಾರ ನಾವು ಹೋಗಿರೋಕಿ ಬೆಟ್ಟಾಗಿ. ನಮಗೆ ದೊಡ್ಡ ತಂಗಿ ಫೋನ್ ಹಚ್ಚಿದ್ರಿ, ಹೋಗಿ ಬೆಟ್ಟಾಗ ಹೋದ್ ಬಾ ಅಂತೇಳಿ ನಮ್ಮ ಕೂಡ ಎಲ್ಲ ಹೋಗೋದು ರೀ. ಹೋಗಿ ನೋಡ್ರ ಚಂದಗಢಕ್ಕೆ ಹೋಗಿದ್ವಿ. ಹೋಗಿ ರಿಹಾನ್ ಅವ್ರ ಗಂಡನೇ ಸರ್. ಮದುವಾಗಿ ಒಂದು 4-5 ವರ್ಷ ಆದ್ರಿ. ಒಂದು ಮಗ ಹುಡುಗಿ ಐತ್ರಿ. ಆಕಿ ಏನು ಊಟನ ಕೊಟ್ಟಿಲ್ಲ ರೀ. ಅವ್ರು ಊಟ ಕೊಟ್ಟಿಲ್ಲ. 71 ಗುಳಿಗೆ ತೊಂದಾಟ್ರಿ ನಮ್ಮ ತಂಗಿ. ಏನೇ ಆಕಿ ಒಳಗಿನ ಬಗ್ಗೆ ಏನು ಟೆನ್ಷನ್ ಆಗೈತೆ ಮಾಡ್ರಿ, ಫುಲ್ ಟೆನ್ಷನ್ ಕೊಟ್ಟಾವು. ಆಕಿ ಬಾಯಲ್ಲಿ ನಾವು ಕೇಳ್ರೆ ಹೇಳಕ್ಕೆ ಅಂಜ್ತಾತ. ಆಕಿ ಬೈಲ್ ಮೇಲೆ ಬಾ ಅಂದ್ರೆ ಕೈ ಮುಗಾತಾಳ. ಆಕಿ ಆ ಬರ್ತಿಗೆ ಟಾರ್ಚರ್ ಕೊಟ್ಟಾರ ಇವ್ರು.
ಈಗ ಒಟ್ಟು ಇವ್ರು ಕಂಟಿನ್ಯೂ ಮದುವೆ ಆಗಿಂದ ಟಾರ್ಚರ್ ಐತೆ ಐಕಿ ನಾವು ಒಂದು ಅವತ್ತು ಏನೋ ಅವತ್ತು ಇವ್ರು ಕೂಡ ಗಂಡ ಅಂತ ಚಲೋ ಇದೆ ರಿಹಾನ್ ರೀ ಅವ್ರು ಬಡಿತಿದ್ರಿ ಅವ್ನಿಗೆ ಈಗ ಮಾಡ್ತಿದ್ದೆ ಮೊನ್ನೆ ಅದ್ರಾಗ ಒಂದು 2-3 ತಿಂಗಳ ಹಿಂದೆ ಬೆಲ್ಟಿ ಬಡ್ತಿದ್ರಿ ನಮ್ಮ ಕಾಕಾಗಳು ಅವ್ರಿಗೆ ವಾರಿಂಗ್ ಮಾಡಿದ್ರು ಫೋನ್ದಾಗ ಮಾಡಬಾರ್ದಪ್ಪ ಹಂಗೆಲ್ಲ ಸಣ್ಣ ಹುಡುಗಿದ ಅಂತೆ ಸಣ್ಣ ಹುಡುಗಿದಾಗಕ್ಕೆ ಸಣ್ಣ ವಯಸ್ಸಾಗ ನಾವು ಮದುವೆ ಮಾಡಿಕೊಟ್ಟೇವ್ರಿ ಏನು ಒಂದು ಜೀವನ ಮಾಡಿ ಅಂತ ನಾವು ಕೊಟ್ಟಿದ್ರಿ ಈ ನಮ್ಮನ್ನ ಪತಿ ಮಾಡ್ತಾ ಅಂದ್ರೆ ಸರಿ ಇಲ್ಲ ಅಂತ ಹೇಳಿ ನಮ್ದಿದ್ದು ನಮ್ಮ ಖಾಸ್ ತಂಗಿನ ಹಾಂ ನಸ್ತೈನ್ ವಿನೋದ್ ಕುಲ್ಕರ್ KMM ನ್ಯೂಸ್ ಬೆಳಗಾವಿ. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।